ನನ್ನ ಬುಕ್ಕರ್ ಅನುಭವವನ್ನ ತೆರೆದು ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಬುಕ್ಕರ್ ಅಂದ್ರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಒಂದೇ ಒಂದು ಆಸೆ ಏನಿತ್ತು ಅಂತ ಹೇಳಿದ್ರೆ, ನನ್ನ ಕೃತಿಗಳು ಇಂಗ್ಲಿಷ್ಗೆ ಅನುವಾದ ಆಗಬೇಕು, ಮತ್ತೆ ನನಗೆ ಹೆಚ್ಚು ಓದುಗರು ಸಿಗಬೇಕು. ಈ ಬೌಂಡ್ರೀಸ್ ಭಾಷೆಯ ಕಾರಣಕ್ಕೆ ಇರ್ತಕ್ಕಂಥ ಈ ಎಲ್ಲೆಗಳನ್ನ ಮೀರಬೇಕು ಅನ್ನುವಂಥದ್ದು ಒಂದು ನನಗೆ ಇದ್ದಂತಹ ಆಸೆ. ಆ ಕಾರಣಕ್ಕೋಸ್ಕರ ನಾನು ದೀಪಾ ಭಸ್ತಿ ನನಗೆ ಪರಿಚಯ ಆದರೂ ಅವರಿಗೆ ನನ್ನ ಹಸೀನ ಮತ್ತು ಇತರ ಕಥೆಗಳನ್ನ ಕಳಿಸಿ ಇದರಲ್ಲಿ ಏನಾದರೂ ನೀವು ಅನುವಾದ ಮಾಡಬಹುದೇ ಅಂತ ಕೇಳಿದೆ. ಅದಕ್ಕೆ ಅವರು ಆಯಿತು ಅಂತ ಹೇಳ್ಬಿಟ್ಟು 12 ಕಥೆಗಳ ಅನುವಾದ ಮಾಡಿದ್ರು. ಅನುವಾದ ಮಾಡಿ ಯಾವುದೋ ಒಂದು ಕಥೆಯನ್ನ ಅವರು ಒಂದು ಸ್ಪರ್ಧೆಗೆ ಕಳಿಸಿದಾಗ ಆ ಸ್ಪರ್ಧೆಯಲ್ಲಿ ವಿಜಯಿ ಆಯಿತು ಆ ಕಥೆಯ ಅನುವಾದ. ಆ ನಂತರ ಅದು ಇಂಗ್ಲಿಷ್ಗೆ ಪಬ್ಲಿಷ್ ಮಾಡಲಿಕ್ಕೆ, ಇಂಗ್ಲಿಷ್ನಲ್ಲಿ ಪಬ್ಲಿಷ್ ಮಾಡಲಿಕ್ಕೆ ಒಬ್ರು ಪಬ್ಲಿಷರ್ ಸಿಕ್ಕಿದ್ರು, ಆ್ಯಂಡ್ ಅದರ್ ಸ್ಟೋರೀಸ್ ಅಂತ. ಆವಾಗ ನನಗೆ ಬಹಳ ಇದ್ದಂಥ ಬರೀ ಒಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನನ್ನದು ಇಂಗ್ಲಿಷ್ಗೆ ಅನುವಾದ ಆದರೆ ಸಾಕು ನನ್ನ ಕೃತಿಗಳು ಅನ್ನೋದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಇವತ್ತು ನಾನು ಲಂಡನ್ನಲ್ಲಿದ್ದಾಗ ಸುಮ್ಮನೆ ಒಂದು ಲೆಕ್ಕಾಚಾರ, ನನಗೆ ಕಂಡು ಬಂದ ಒಂದು ದತ್ತಾಂಶದ ಬಗ್ಗೆ ನಾನು ಲೆಕ್ಕಾಚಾರ ಮಾಡಿದರೆ, ನನ್ನ ಇಂಗ್ಲಿಷ್ ಪಬ್ಲಿಷರ್ಗೆ ಸುಮಾರು 6 ಕೋಟಿ ರೂಪಾಯಿಗಳ ವ್ಯವಹಾರ ಈ ಪುಸ್ತಕದಿಂದ ಮಾಡಿದ್ದಾರೆ. ಪುಸ್ತಕ ಹೇಗೆ ಕನ್ನಡದ ಪುಸ್ತಕಗಳ ಕತೆ ನಮಗೇನಿದೆ ಮತ್ತು ಇಂಗ್ಲಿಷ್ ಪುಸ್ತಕಗಳ ಯಾವ ರೀತಿಯ ಒಂದು ಸಂಸ್ಕೃತಿ ಅಲ್ಲಿದೆ ಅನ್ನೋದು ನನಗೆ ಆಶ್ಚರ್ಯ ಆಯ್ತು.